ಪ್ರೀತಿ ಮಾಡಿದ ಹುಡುಗನ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಒಬ್ಳು ಹುಡುಗಿ 11 ರಾಜ್ಯಗಳನ್ನ ಹೆದರಿಸಿದಾಳೆ. ಆಕ್ಚುಲಿ ಇಲ್ಲಿ ಏನಾಗಿದೆ ಅಂತ 3D ಅನಿಮೇಷನ್ ಮುಖಾಂತರ ತಿಳ್ಕೊಳ್ಳೋಣ. ಚೆನ್ನೈನ ರೇನಿ ಜೋಶಿಲ್ಡಾ ಅನ್ನೊಬ್ಳು ಹುಡುಗಿ ಚೆನ್ನಾಗಿ ಓದೋದ್ರ ಜೊತೆಗೆ ಒಂದೊಳ್ಳೆ ಕೆಲಸನೂ ಕೂಡ ಇತ್ತು. ಇದರ ಮಧ್ಯದಲ್ಲಿ ದಿವಿಜ್ ಪ್ರಭಾಕರ್ ಅನ್ನೊಬ್ಬ ಹುಡುಗನ್ನು ಕೂಡ ಇವಳು ಇಷ್ಟಪಡ್ತಿದ್ಲು. ಅದನ್ನ ಹೋಗಿ ಅವನ ಹತ್ರ ಹೇಳ್ಕೊಂಡ್ಲು ಕೂಡ. ಆದ್ರೆ ಅದು ದಿವಿಜ್ ಪ್ರಭಾಕರ್ಗೆ ಇಷ್ಟ ಇಲ್ಲದೆ ರಿಜೆಕ್ಟ್ ಮಾಡ್ಬಿಡ್ತಾನೆ. ಹಾಗೆ 2025 ಫೆಬ್ರವರಿಯ ತಿಂಗಳಲ್ಲಿ ಬೇರೊಂದು ಹುಡುಗಿಯ ಜೊತೆ ಮದ್ವೆ ಕೂಡ ಆಗೋಗ್ತಾನೆ. ಇದರಿಂದ ಜೋಶಿಲ್ಡಾಗೆ ಪ್ರಭಾಕರ್ನ ಮೇಲೆ ದ್ವೇಷ ಹುಟ್ಟಿ ರಿವೆಂಜ್ ಅನ್ನ ತೀರಿಸಿಕೊಳ್ಳಬೇಕು ಅಂತ ಪ್ರಭಾಕರ್ನ ಹೆಸರಲ್ಲಿ ತುಂಬಾ ಇಮೇಲ್ ಅಕೌಂಟ್ ಗಳನ್ನ ಕ್ರಿಯೇಟ್ ಮಾಡಿ ಅವುಗಳನ್ನ ಯೂಸ್ ಮಾಡಿಕೊಂಡು 11 ರಾಜ್ಯಗಳಿಗೆ ಮೆಸೇಜ್ ಅನ್ನ ಕಳಿಸ್ತಾಳೆ. ಬಾಂಬ್ ಅನ್ನ ಇಟ್ಬಿಡ್ತೀನಿ ಅಂತ. ಯಾಕೆಂತಂದ್ರೆ ಇಮೇಲ್ ನಲ್ಲಿ ಪ್ರಭಾಕರ್ನ ಹೆಸರಿರೋದ್ರಿಂದ ಅವನು ಸಿಗಾಕೊಳ್ಳಿ ಅಂತ. ಈ ಮೆಸೇಜ್ ನಿಂದ 11 ರಾಜ್ಯದವರಿಗೆ ಟೆನ್ಷನ್ ಜಾಸ್ತಿ ಆಗೋಗುತ್ತೆ. ಇದರಿಂದ ತುಂಬಾ ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಒಟ್ಟಿಗೆ ಸೇರಿ ಈ ಇಮೇಲ್ ಅನ್ನು ಯಾರು ಕಳಿಸಿದ್ದಾರೆ ಅಂತ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಅವರಿಗೆ ಆರಾಮಾಗಿ ಗೊತ್ತಾಗೋಗುತ್ತೆ ಇದನ್ನೆಲ್ಲ ಮಾಡಿರೋದು ರೇನಿ ಜೋಶಿಲ್ಡಾ ಅಂತ. ಆಕ್ಚುಲಿ ರೇನಿ ಜೋಶಿಲ್ಡಾ ಈ ಇಮೇಲ್ ಗಳನ್ನ ಡಾರ್ಕ್ ವೆಬ್ ಅನ್ನ ಯೂಸ್ ಮಾಡ್ಕೊಂಡು ಕಳಿಸಿರ್ತಾಳೆ ಸಿಗಾಕೊಳ್ಳೋದಿಲ್ಲ ಅಂತ. ನಂತರ ಸಿಗಾಕೊಂಡ್ಮೇಲೆ ವಿಚಾರಿಸಿದಾಗ ಹೇಳ್ತಾಳೆ ಪ್ರಭಾಕರ್ನ ಮೇಲೆ ದ್ವೇಷನ ತೀರ್ಸ್ಕೊಳ್ಳೋದಕ್ಕೆ ಈ ರೀತಿ ಎಲ್ಲ ಮಾಡಿದೆ ಅಂತ. ಆದ್ರೆ ಪೊಲೀಸರು ಇನ್ನೂ ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಇವಳು ಬರೀ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಈ ರೀತಿ ಮಾಡಿದ್ಲಾ ಅಥವಾ ನಿಜವಾಗ್ಲೂ ಟೆರರಿಸ್ಟ್ ಗಳ ಜೊತೆ ಇವಳಿಗೆ ಕನೆಕ್ಷನ್ ಇದೆಯಾ ಅಂತ.